ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಈ ಸುದ್ದಿಯನ್ನು ಕೇಳಿದರೆ ಶಾಕ್ ಆಗ್ತೀರಾ. ಮಳೆ 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 ಆ ಲೆವೆಲಿಗೆ ಬರ್ತಾ ಇದೆ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಒಂದು ಒಳ್ಳೆ ವಿಚಾರ. ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಯಾರಿಗೆ ಬಂದಿಲ್ಲ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಮಳೆ ಎಲ್ಲ ಜಿಲ್ಲೆಗೂ ಬರ್ತಾ ಇದೆ. ಯಾರು ಮಳೆ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ. ಎಲ್ಲರೂ ಕೂಡ ಈಗ ಹೇಳಬೇಕಾಗ್ತದೆ ನಮಗೆ ಮಳೆ ಬಂದಿದೆ ಅಂತ. ಯಾಕಂತಂದರೆ ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಅಂದರೆ ಒಂದು ಒಳ್ಳೆಯ ವಿಚಾರ, ಖುಷಿ ವಿಚಾರ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಮಳೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಯಾವ ಜಿಲ್ಲೆಗಳಿಗೆಲ್ಲ ಮಳೆ ಜಾಸ್ತಿ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆಲ್ಲ ಮಳೆ ಬರಲ್ಲ, ಎಲ್ಲದನ್ನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಮಳೆ ಮಳೆ ಮಳೆ. ಒಟ್ಟಿನಲ್ಲಿ ಯಾವ ಜಿಲ್ಲೆಗಳಿಗೆಲ್ಲ ಮಳೆ ಬರ್ತಾ ಇದೆ, ಮಳೆ ಇಲ್ಲಿ ಸಿಕ್ಕಾಪಟ್ಟೆ ಜಿಲ್ಲೆಗಳಿಗೆ ಬರ್ತಾ ಇದೆ, ಅವ್ರಿಗೆ ಬರ್ತಾ ಇದೆ, ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ, ಅದು ಗೊತ್ತಿದೆ ನಮಗೆ. ಆದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಮಳೆ ಬರುತ್ತೆ ಅಂದರೆ ಇಲ್ಲಿ ತುಂಬ ಜನ ಕೇಳ್ತಾರೆ, ಈಗ ಮಳೆ ಸರ್ ಬಂದಿಲ್ಲ ಸರ್, ಎಂಥದ್ದು ಇಲ್ಲ ಸರ್, ಇಲ್ಲಿ ನಮ್ಮ ಮಳೆ ಅಂತೂ ಬರ್ತಾನೆ ಇಲ್ಲ, ಏನಿಲ್ಲ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರ್ತಾ ಇಲ್ಲ ಮತ್ತು ಮಳೆ ಬರದೇ ಇರೋದಕ್ಕೆ ಒಂದಿಷ್ಟು ಕಾರಣ ಇದೆ. ಹವಾಮಾನ ಬದಲಾವಣೆ ಆಗಿರ್ಬೋದು, ಎಕ್ಸೆಟ್ರಾ ಏನೋ ಇರ್ಬೋದು, ಒಂದಿಷ್ಟು ಕಾರಣ ಇದ್ದೇ ಇರುತ್ತೆ. ಆದರೆ ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ಮಳೆ ತುಂಬ ಜನರಿಗೆ ಬರ್ತಾ ಇಲ್ಲ. ಓಕೆ ಸರಿ, ಯಾಕೆ ಈ ರೀತಿ ಆಗ್ತಾಯಿದೆ ಅಂದರೆ ತುಂಬ ಜಿಲ್ಲೆಗಳಿಗೆ ಬರ್ತಾ ಇಲ್ಲ. ಯಾಕೆ ಈ ರೀತಿ ಪ್ರಾಬ್ಲಮ್ ಆದರೂ ಆಗ್ತಿರುವಂಥದ್ದು ಯಾಕೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲ್ಲ. ನಾವು ಯೋಚನೆ ಮಾಡುವಂಥದ್ದೇನು, ನಮಗೆ ಮಳೆ ಬಂದಿಲ್ಲ ಸರ್, ನಮಗೆ ಮಳೆ ಬಂದಿಲ್ಲ ಅನ್ನುವಂಥದ್ದೇ ನಾವು ಹೇಳುವಂಥದ್ದು. ಅಂದರೆ ನಮ್ಮ ಬಾಯಲ್ಲಿ ಬರುವಂಥದ್ದು ಅಷ್ಟೇ ನಾವು ಹೇಳುವಂಥದ್ದು. ಏನಂತ ನಾನು ಸೇರಿ ನಮ್ಮ ಮಳೆ ಬಂದಿಲ್ಲ ಅಂತ ಹೇಳುವಂಥದ್ದು. ಯಾಕಂತಂದರೆ ನಮಗೆ ಗೊತ್ತಿರಲ್ಲ ಅದರ ಹಿಂದಿನ ಒಂದು ವಿಚಾರಗಳು, ಇನ್ಫಾರ್ಮೇಷನ್ಗಳು ನಾನು ನಿಮಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಬರಲಿಕ್ಕೆ ಒಂದು 2-3 ಕಾರಣಗಳಿದೆ. ಏನಂತಂದರೆ ಒಂದು ನಿಮ್ಮ ಏನಂತಂದರೆ ಇಲ್ಲಿ ಮೋಡಗಳೆಲ್ಲ ಇರಬೇಕು. ಅಂದರೆ ಜಾಸ್ತಿ ಮೋಡ ಇದ್ದರೆ ಮಾತ್ರ ಮಳೆ ಬರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ನಿಮಗೆ ಟೆಂಪ್ರೇಚರ್ ಮ್ಯಾಟ್ರ್ ಆಗುತ್ತೆ. ತುಂಬ ಬಾರಿ ನಿಮಗೆ ಕೆಲವು ಬಾರಿ ಮಳೆ ಬರದೇ ಇರೋದಕ್ಕೆ ಕಾರಣ ನಾವು ಗಿಡ ಮರಗಳನ್ನೆಲ್ಲ ಕಡಿತೀವಿ. ಮರಗಳನ್ನೆಲ್ಲ ಕಡಿದಾಗ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವು ಜಾಸ್ತಿ ಗಿಡ ಮರಗಳನ್ನು ಕಡಿದಾಗ ಏನು ನಿಮಗೆ ಉಷ್ಣಾಂಶ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಉಷ್ಣಾಂಶದಿಂದ ಮಳೆ ಬರಲ್ಲ, ಈಗ ಒಂದು ಮೇಯ್ನ್ ವಿಚಾರ. ಹಾಗಾಗಿ ನಾನು ಹೇಳುವಂಥದ್ದು, ಆ ಉಷ್ಣಾಂಶಗಳನ್ನು ಕಡಿಮೆ ಮಾಡಬೇಕು. ಇಲ್ಲಿ ಉಷ್ಣಾಂಶಗಳು ಜಾಸ್ತಿ ಮಾಡ್ತಾ ಹೋದಾಗ ಮಳೆ ನಿಮಗೆ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಉಷ್ಣಾಂಶ ಜಾಸ್ತಿ ಹೋಗ್ತಾ ಇದ್ದಂಗೆ ಮಳೆ ಇನ್ನೂ ಕೂಡ ಕಮ್ಮಿ ಆಗ್ತಾ ಇನ್ನೂ ಏನಂತಂದರೆ ಯಾವ ಲೆವೆಲಿಗೆ ಅಂದರೆ ಜಾಸ್ತಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಆ ರೀತಿಯ ಒಂದು ವಿಚಾರಗಳಾಗಬಾರ್ದು ಅನ್ನುವಂಥದ್ದು ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಅದನ್ನು ಕೆಲವೊಂದಿಷ್ಟನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಅಂತಂದರೆ ಈಗ ಒಂದಿಷ್ಟು ಮರ ಕಡಿಯುವಂಥದ್ದು ತಪ್ಪೇ ಅಂತ ಹೇಳ್ತಾ ಇಲ್ಲ. ಅಂದರೆ ಈಗ ಏನಂತಂದರೆ ಎಲ್ಲ ಮರಗಳನ್ನ ಕಡಿತಾ ಹೋದಾಗ ಅದು ತಪ್ಪಾಗುತ್ತೆ. ಹಾಗೆ ನಾನು ಹೇಳುವಂಥದ್ದು, ಏನೋ ಮರ ಒಂದು ವಿಚಾರಕ್ಕೆ ಯೂಸ್ ಆಗುತ್ತೆ ಅಥವಾ ಏನಕ್ಕೊಂದು ಆಗುತ್ತೆ ಅಂತಂದರೆ ಒಳ್ಳೆಯದೇ, ತಪ್ಪಲ್ಲ. ಆದರೆ ಮರ ಗಿಡಗಳನ್ನ ಈಗ ನಿಮ್ಗೆ ಏನೋ ತುಂಬ ಕಾಡಿದೆ, ಅಲ್ಲಿ ಹೋಗ್ಬಿಟ್ಟು ಮರಗಳನ್ನ ಕಡಿದಾಗ ನಿಮಗೆ ಅದು ತೊಂದರೆ ಆಗುತ್ತೆ. ಅಂದರೆ ತೊಂದರೆ ಅಂತಂದರೆ ಏನೂ ಇಲ್ಲ, ಉಷ್ಣಾಂಶ ಜಾಸ್ತಿ ಆಗುತ್ತೆ, ಮಳೆಯ ಒಂದು ಪ್ರಮಾಣ ಕಡಿಮೆ ಆಗುತ್ತೆ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು, ಮರ ಗಿಡಗಳನ್ನು ಕಡಿಯುವಂಥದ್ದನ್ನು ಕಮ್ಮಿ ಮಾಡಿ ಅಷ್ಟೇ, ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಯಾರೆಲ್ಲ, ನಾನು ಎಲ್ರಿಗೂ ಹೇಳುವಂಥದ್ದು ಅವರಿಗೆ ಅಂತಲ್ಲ, ಮರ ಗಿಡಗಳನ್ನು ಕಡಿಯೋದನ್ನು ಕಮ್ಮಿ ಮಾಡೋದರಿಂದ ತುಂಬ ಬೆನಿಫಿಟ್ ಇದೆ. ಇಷ್ಟೇ ಮಾತ್ರ ಅನ್ನುವಂಥದ್ದಲ್ಲ, ಮರ ಗಿಡಗಳನ್ನು ಕಡಿದೇ ಇರೋದರಿಂದ ಸಿಕ್ಕಾಪಟ್ಟೆ ಒಂದು ಬೆನಿಫಿಟ್ ಇದೆ. ಆ್ಯಂಡ್ ಮರ ಗಿಡಗಳನ್ನ ಕಡಿಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇದಾದ ಮೇಲೆ ಇಲ್ಲಿ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ಯಾವ ಜಿಲ್ಲೆಗಳಿಗೆ ಇಲ್ಲಿ ಗಿಡಗಳು ಕಡಿಬಾರ್ದು, ಓಕೆ ಸರಿ, ಆದರೆ ಯಾವ ಜಿಲ್ಲೆಗಳಿಗೆ ಇಲ್ಲಿ ಮಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಎಲ್ಲ ಜಿಲ್ಲೆ. ಈಗ ಇದೇ ಜಿಲ್ಲೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಅಂದರೆ ಯಾಕಂತಂದರೆ ಈಗ ಮಳೆ ಈ ಜಿಲ್ಲೆಗಳಿಗೆ ಬರುತ್ತಂತ ಪ್ರಿಡಿಕ್ಟ್ ಮಾಡುವಂಥದ್ದು ತುಂಬ ಕಷ್ಟ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಗೂ ಮಳೆ ಬರುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ವೇರಿ ಆಗ್ಬೋದು. ಅಂದರೆ ಇದಿಷ್ಟೇ ಜಿಲ್ಲೆಗಳಿಗೆ ಬರುತ್ತೆ, ಹಿಂಗೆ ಬರುತ್ತೆ ಅನ್ನುವಂಥದ್ದು ವೇರಿಯೇಷನ್ ಆಗ್ತಾ ಇರುತ್ತೆ. ಆದರೆ ಇದೇ ಜಿಲ್ಲೆಗಳೇ ಅದೆಲ್ಲ ಸುಳ್ಳು, ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು, ಒಂದಿಷ್ಟು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಸರ್ಕಾರ ನಿಮಗೆ ಇಲ್ಲಿ ಹವಾಮಾನ ಇಲಾಖೆ ನಿಮಗೆ ಕೊಟ್ಟರೆ ಇದೇ ಜಿಲ್ಲೆಗಳೇ ಬರುತ್ತೆ, ಇದೇ ಸೈಡಲ್ಲಿ ಬರುತ್ತೆ, ಇದೇ ವಿಚಾರದಲ್ಲಿ ಅದನ್ನು ರಿಸರ್ಚ್ ಮಾಡಿ ಹೇಳಿದ್ರೆ ಅದು ಓಕೆ ಸರಿ, ಅದು 100% ಟ್ರೂ ನ್ಯೂಸ್, ಸತ್ಯ. ಆದರೆ ನೀವು ಸುಮ್ಮನೆ ಏನೋ ಹೇಳಿದ್ರೆ ಅದು ಸತ್ಯ ಆಗಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ,
ಮರ ಗಿಡಗಳನ್ನ ಕಡಿಯುವಂಥದ್ದನ್ನು ಕಮ್ಮಿ ಮಾಡಬೇಕಾಗ್ತದೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳುವಂಥದ್ದು ಖಂಡಿತವಾಗ್ಲೂ ಏನೋ ಮಳೆ ಬರಲ್ಲ, ಮಳೆ ಬರೋದೇ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಆದರೆ ಮಳೆ ಬರಬೇಕಂತಂದರೆ ಏನು ನಾನು ಹೇಳಿದ್ನಲ್ಲ ಆ ರೀತಿಯ ಒಂದು ವಿಚಾರಗಳು ನಾವು ಮಾಡಿರಬಾರ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಮರ ಗಿಡಗಳನ್ನು ಜಾಸ್ತಿ ಕಡಿತಾ ಹೋದರೆ ಅಥವಾ ಆ ಮರ ಗಿಡಗಳನ್ನ ಜಾಸ್ತಿ ಕಡಿತಾ ಇದ್ದರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಮಳೆಯ ಒಂದು ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬಾರ್ದು ಅನ್ನುವಂಥ ನಮ್ಮ ಒಂದು ಉದ್ದೇಶ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಮಳೆ ಬರಲಿ. ಆ್ಯಂಡ್ ತುಂಬ ಜನ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಮಳೆ ಬಂದಿಲ್ಲ, ಈ ಜಿಲ್ಲೆಗಳಿಗೆ ಬಂದಿಲ್ಲ, ಈ ಜಿಲ್ಲೆಗಳಿಗೆ ಬಂದಿಲ್ಲ, ಈ ಜಿಲ್ಲೆಗಳಿಗೆ ಅಂತ. ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ತಿದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ಬರುತ್ತೆ. ಆದರೆ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಅದೇ ಜಿಲ್ಲೆಗಳಿಗೆ ಬಂದಿಲ್ಲ, ಇದೇ ಜಿಲ್ಲೆಗಳಿಗೆ ಬಂದಿಲ್ಲ, ಅದೇ ಅವರಿಗೆ ಬಂದಿಲ್ಲ, ಇವರಿಗೆ ಬಂದಿಲ್ಲ ಅನ್ನುವಂಥದ್ದಲ್ಲ. ಪ್ರತಿಯೊಂದು ಜಿಲ್ಲೆಗಳಿಗೂ ಬರುತ್ತೆ. ಆದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ಆ ರೀತಿ ಕೆಲಸವನ್ನು ಕರೆಕ್ಟಾಗಿ ಮಾಡಿದ್ರೆ ನಾನು ಏನು ಹೇಳಿದೆ, ಒಂದು ಮರ ಗಿಡಗಳನ್ನ ಕಡಿಯಬಾರದು, ಈ ರೀತಿ ಎಕ್ಸೆಟ್ರಾ ಕೆಲಸಗಳೆಲ್ಲ ಇರುತ್ತೆ. ಆ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಬರಲ್ಲ, ಖಂಡಿತವಾಗ್ಲೂ 100% ಜಾಸ್ತಿ ಮಳೆ ಬರುತ್ತೆ. ಆ್ಯಂಡ್ ಪ್ರಾಬ್ಲಮ್ ಏನೂ ಆಗಲ್ಲ, ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.